ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದೆ ನೋಡ್ರಿ. ಹಾಗೆ ಇವತ್ತು ನಾವು ಹೊಂಟಿದ್ವಿ ಬಂದಿಲ್ಕಿ ಬನಶಂಕರಿ ದೇವಸ್ಥಾನಕ್ಕೆ. ಬರೀ ಹಾಗಾದ್ರೆ ನಿಮಗೂ ತೋರಿಸ್ತೀನಿ ಆ ದೇವಸ್ಥಾನ ಹೆಂಗೈತೆ ಅಂಥೇಳಿ. ತುಂಬ ಹಳೆಯ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ಬಂದಿಲ್ಕಿ ಒಳಗೆ ಇದೊಂದೇ ದೇವಸ್ಥಾನ ಇಲ್ಲ, ಇನ್ನೂ 2-3 ದೇವಸ್ಥಾನ ಅದಾವು. ಸೊ ಅವನು ನಿಮಗೆ ಈಗ ಮುಂದೆ ತೋರಿಸ್ತೀನಿ. ನಾನು ಇವತ್ತಿನ ವಿಡಿಯೋದೊಳಗೆ ನಾನು ಬನಶಂಕರಿ ದೇವಸ್ಥಾನ ಅಷ್ಟು ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ತಡ ಯಾಕೆ, ಬನ್ನಿ ಹೋಗೋಣ ಬನಶಂಕರಿ ದೇವಸ್ಥಾನಗೆ ಹೋಗಿ ಆಶೀರ್ವಾದ ತಗೊಂಬರೋಣ. ಹಾಗೆ ದಾರಿಯೊಳಗೆ ಹೋಗ್ಬೇಕಾದ್ರೆ ನೀವು ನೋಡಾತಿರ್ಬೋದು ಎಷ್ಟು ಚಂದ ಭತ್ತ ಅದೆಲ್ಲ ಬೆಳೆದಾರ, ಗ್ರೀನ್ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣತೈತೆ ಅಂಥೇಳಿ. ನೋಡಾಕ 2 ಕಣ್ಣು ಸಾಲದ್ ನೋಡ್ರಿ, ಅಷ್ಟು ಚಂದ ಕಾಣತೈತಿ. ಮತ್ತು ಇದು ಮಲೆನಾಡು ಪ್ರದೇಶ, ಸೊ ಇನ್ನೂ ತುಂಬಾ ಕೋಲ್ಡ್ ಆಗಿರ್ತೈತಿ, ಗ್ರೀನು. ಸೊ ಕ್ಲೈಮೇಟ್ ಅಂತ್ರಿ ಸಖತ್ತಾಗಿರ್ತೈತಿ ನೋಡಿ ಫ್ರೆಂಡ್ಸ್. ಈ ಕಡೆ ಅಡಿಕೆ ಭತ್ತ ಎಲ್ಲ ಬೆಳಿತಾರ, ಅದ್ರೊಳಗೆ ಭತ್ತದ ಗದ್ದೆ ಒಳಗದು ಹೋಗಿ ಫೋಟೋ ಶೂಟ್ ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿ ಬರ್ತಾವೆ ನೋಡಿ ಫ್ರೆಂಡ್ಸ್. ನಾವು ಕೂಡ ಕೆಲವೊಂದು ಫೋಟೋ ಶೂಟ್ ಮಾಡ್ಕೊಂಡಿವಿ. ಫೋಟೋಸು ವಿಡಿಯೋಸು ಮಸ್ತ್ ಬಂದಿದ್ದಾವೆ ಫ್ರೆಂಡ್ಸ್. ಎಷ್ಟು ಗ್ರೀನ್ ಕಾಣಿಸ್ತದೆ ನೋಡಿ. ಫೋಟೋ ಉಳಿಸ್ಕೋಬೇಕಿಲ್ಲ, ನಿಲ್ಸ್ಬೇಕಲ್ಲ ಡೈವರ್. ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಊಟಕ್ಕೆ ತಗೊಂಡ ಬಂದ್ಬಿಟ್ರೆ ಮಧ್ಯಾಹ್ನ ಅಲ್ಲಿ ಚೆನ್ನಾಗೈತೆ ಊಟಕ್ಕೆ ತಿನ್ನಕ ಅನ್ಕೊಂಡಿದ್ವಿ. ಅಡ್ಜಸ್ಟ್ ಮಾಡಿ ಮನ್ಯಾಗ ಮಾಡೇ ಮಾಡ್ತೇವೆ. ಅಂದ್ರೆ ಅದ್ರದ್ದು ಮೇನ್ ಗುಡಿ ಇದೇನೆ. ಓಕೆ, ಫೈನಲಿ ದೇವಸ್ಥಾನಕ್ಕೆ ಬಂದೀವಿ ನೋಡಿ. ದೇವಸ್ಥಾನ ನೋಡಾತಿರ್ಬೋದು, ಜಂಗಲ್ ನಡುವೆನ ಐತಿ. ಹುಲಿ, ಸಿಂಹ, ಬನಶಂಕರಿ ದೇವಸ್ಥಾನ. ಇದು ಹಿಡ್ಕೊರಿ ಫೋನ್. ಇದೆ ನೋಡ್ರಿ ಬಂದಳಿಕಿ ಶ್ರೀ ಬನಶಂಕರಿ ದೇವಿ ದೇವಾಲಯ. ನೋಡಿ ಎಷ್ಟು ಶಾಂತಿಯಾಗೈತೆ ಅಂಥೇಳಿ. ಈ ಥರ ಜಂಗಲ್ ಒಳಗದು ದೇವಸ್ಥಾನ ಇದ್ರೆ ನಂಗೆ ಭಾಳ ಇಷ್ಟ. ಮತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು.
ಹೋದಾಗ ಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಸೊ ದರ್ಶನ ತುಂಬಾ ಚೆನ್ನಾಗೈತಿ. ಫೈನಲಿ ದರ್ಶನ ಎಲ್ಲ ಮುಗೀತು ನೋಡ್ರಿ. ಈಗ ನೆಕ್ಸ್ಟ್ ಇನ್ನೂ ಒಂದೆರಡು ದೇವಸ್ಥಾನ ಅದಾವು, ಅದು ನೆಕ್ಸ್ಟ್ ಹೇಳೋದಾಗ ಹಾಕ್ತೀನಿ. ಅವು ತುಂಬಾ ಚೆನ್ನಾಗಿದವು. ಹೊಯ್ಸಳರು ಚಾಲುಕ್ಯರ ಕಾಲದ ದೇವಸ್ಥಾನ, ಹಳೇ ಕಾಲದ ದೇವಸ್ಥಾನ. ಈಗ ನೆಕ್ಸ್ಟು ಭತ್ತದ ಗದ್ದೆ ಒಳಗದು ಹೋಗಿ ಸ್ವಲ್ಪ ಫೋಟೋ ಶೂಟ್ ಅದು ಮಾಡ್ಕೋತೀವಿ ನೋಡಿ ಫ್ರೆಂಡ್ಸ್. ಯಾಕಂದ್ರೆ ಭಾಳ ಚಂದ ಕಾಣಿಸ್ತವು. ಫೋಟೋಸು ವಿಡಿಯೋಸ್ ಆಯ್ತು. ಅಷ್ಟು ಮಾಡ್ಕಾಯಿ ಕಡಿಟ್ಟು ಬರ್ತದ. ಒಂದು ಸೈಡಿಂದ ಹಿಂಗೆ ಮಾಡ್ಕೊಂತ ಹೋಗಿ ಇಲ್ಲಿಂದ ಹಂಗೆ ತಗೋದು. ಆ ದೊಡ್ಡ ಮರ ಬರ್ಬೇಕು ಹಂಗೆಲ್ಲ ಆಮೇಲೆ ಗಾಡಿ ಹಿಂಗೆ ಅಡ್ಡಾಡೋದೆಲ್ಲ. ರೈತರ ಕೆಲಸ ಅನ್ನೋದಲ್ಲ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ. ಹಾಡು ಹೇಳು. ಅಪ್ಪ ಅಲ್ಲ ಇರ ನೀನು. ವಿಡಿಯೋ ಮಾಡ ಅಂತಾನೆ. ನೋಡಿ ಫ್ರೆಂಡ್ಸ್, ಅಡಿಕೆ ಬೆಟ್ಟ ಹೆಂಗೈತಿ ಅಂತ ಹೇಳಿ. ಸೊ ಇನ್ನೂ ಇದಿನ್ನೂ ಹಸಿ ಅಡಿಕೆ ಬೆಟ್ಟ ಐತಿ. ಇದು ಒಣಗಿದ ಮೇಲೆ ಅಡಿಕೆ ಆಕೈತಿ. ಈಗ ಎಳೆದೈತಿ ಇದು ಅಡಿಕೆ. ಇನ್ನು ಎಷ್ಟು ದಿವ್ಸ ಬಿಡ್ಬೇಕಿದೆ? 1.5-2 ತಿಂಗಳು. 2 ತಿಂಗಳು.